ಹಾಯ್ 2 ಮಂತ್ಸ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂತ ಅಂದರೆ ತುಂಬ ಪರ್ಸ್ನಲ್ ರೀಸನ್ಸ್ ಇತ್ತು. ಸೊ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಬಂದಿದ್ದೀವಿ. ನಿವ್ಯಾ ಲಿಪ್ ಕೇರ್, ಫೇಸಿಗೆ ಬೇಸ್ ಕ್ರೀಮ್ ಹೈಡ್ರೋ ಆ್ಯಕ್ಟಿವ್ ಅಂತ, ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಎಷ್ಟೇ ಬಿಸಿಲಿಗೆ ಎಷ್ಟೇ ಇದ್ದರೂ ಡೈಲಿ ಮನೇಲಿದ್ದರೂ ಕೂಡ ಸನ್ಲೈಟಿಗೆ ಸೊ ಫೇಸ್ ಡಲ್ ಆಗಬಾರ್ದು ಸನ್ಸ್ಕ್ರೀನ್ ಯೂಸ್ ಮಾಡೋದು ಪೋತೋಸ್ ಅಂತ. ಫೇಸ್ ಡಲ್ ಆಗಬಾರ್ದು ಅಂತ ಯೂಸ್ ಮಾಡೋದು ಪೋತೋನ್ ಅಂತ ಸನ್ಸ್ಕ್ರೀನ್. ಸೊ ಫ್ರೆಶ್ ಅಪ್ ಆಗಿ ನಮ್ಮ ಮನೆಯವ್ರು ಕೆಲಸದಿಂದ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನಮ್ಮ ಮನೆಯವರು ನೈಟ್ ಡಿನ್ನರ್ಗೆ ಸೊ ಫ್ರೈಡ್ ರೈಸ್ ಬೇಕು ಅನ್ನೋ, ಸೊ ಫ್ರೈಡ್ ರೈಸ್ ಪ್ರಿಪೇರ್ ಮಾಡಬೇಕಿತ್ತು. ಸೊ ದಿಸ್ ಇಸ್ ದ ಲುಕ್ ವಾಟ್ ಐ ಲೈಕ್ ಈವ್ನಿಂಗ್ ಟೈಮ್ ಐಲ್ ಗೆಟ್ ಫ್ರೆಶ್ ನೌ. ಸೊ ಲೆಟ್ಸ್ ಸ್ಟಾರ್ಟ್ ದ ಪನ್ನೀರ್ ರೈಸ್. ಬಟ್ ನಮ್ಮ ಮನೆಯವ್ರಿಗೆ ಏನೂ ವೆಜಿಟೇಬಲ್ ಹಾಕ್ಬಾರ್ದಂತೆ, ಜಸ್ಟ್ ಪನ್ನೀರ್ ರೈಸ್. ಸೊ ಅದಕ್ಕೆ ನಾನು ಯೂಸ್ ಮಾಡಿದ್ದು ಪನ್ನೀರ್ ಮತ್ತು ಕಾರ್ನ್ ಯೂಸ್ ಮಾಡಿದ್ದೆ. ಸೊ ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡಿಕೊಂಡು ಸೊ ಅದನ್ನು ಲೈಟಾಗಿ ಸ್ವಲ್ಪ ಸಾಲ್ಟು ಚಿಲ್ಲಿ ಪೌಡರ್ ಹಾಕಿ ಫ್ರೈ ಮಾಡ್ಕೊಂಡು ಎತ್ತಿಕ್ಕೋಬೇಕು. ಪನ್ನೀರ್ ಕ್ಯೂಬ್ಸ್ ರೆಡಿಯಾಗಿದೆ. ಸೊ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ನಾನು ತುಂಬ ದಿನದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ಯಾಕೆಂದರೆ ಈ 2 ಮಂತ್ಸಲ್ಲಿ ಲೈಫ್ ತುಂಬಾ ಚೇಂಜ್ ಆಯಿತು. ಸೊ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಬಂದಿದ್ದೀವಿ. ಯಾಕೆಂದರೆ ಕೆಲವು ರೀಸನ್ನಿಂದ. ಸೊ 2 ತಿಂಗಳಲ್ಲಿ ಅರ್ಥ ಆಗಿದೆ ಏನು ಅಂದರೆ, ಹೆಣ್ಮಕ್ಳ ಜೀವನದಲ್ಲಿ ಮಾತ್ರ ಅವ್ರ ತಾಯಂದಿರೋ ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಹುಡುಗರ ಜೀವನದಲ್ಲೂ ಕೂಡ ತಾಯಿ ಅನ್ನೋರಿರುತ್ತೆ, ತುಂಬಾ ಇಂಪಾರ್ಟೆಂಟು ಆ್ಯಂಡ್ ತುಂಬಾ ಅವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡೆ. ಇದಕ್ಕೆ ನಾನು ಯೂಸ್ ಮಾಡೋ ಸೋಯಾ ಸಾಸ್ ಬಂದು ಕ್ನೋರ್. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ಕೊಬೇಕು. ಫೈನಲಿ ರೈಸ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ರೈಸ್ ಇಟ್ಸ್ ರೆಡಿ ಟು ಸರ್ವ್.